ನಮಸ್ಕಾರ. ನಾನು ವಿಠಲ್ ರಿಷಾನ್, ಸ್ಪೋರ್ಟ್ಸ್ ಕನ್ನಡ ಮಿಡ್ಲ್ ಈಸ್ಟ್ ರೆಪ್ರೆಸೆಂಟೇಟಿವ್. ನಾನೀಗ ಇಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಇದರಲ್ಲಿದ್ದೇನೆ. ನನ್ನೊಟ್ಟಿಗೆ ಏಕಲವ್ಯ ಅವಾರ್ಡ್ ವಿನ್ನರ್, ಅದಲ್ಲದೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ವಿನ್ನರ್, ಅದಲ್ಲದೆ ಸ್ಪೆಷಲ್ ಆಗಿ ಸ್ಪೋರ್ಟ್ಸ್ ಪ್ರಮೋಟರ್ ಮ್ಯಾಂಗ್ಳೂರ್ ಅವಾರ್ಡ್ ವಿನ್ನರ್, ಅದಲ್ಲದೆ ಜೈನ್ ಇಂಟರ್ನ್ಯಾಷನಲ್ ರಾಜ್ಯ ಪ್ರಶಸ್ತಿ ವಿಜೇತ ನಮ್ಮ ಎಂ ಚಂದ್ರಶೇಖರ್ ಹೆಗಡೆ ಸರ್ ನನ್ನೊಟ್ಟಿಗಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ನೈಸ್ ಟು ಮೀಟ್ ಯು. ಈಗ ಇಲ್ಲಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿ ಬ್ರಹ್ಮಾವರದಲ್ಲಿದೆ. ಸೊ ತುಂಬ ಫೇಮಸ್ ಆಗಿ ಬರ್ತಿದೆ ಸರ್. ಈ ಕನಸು ನಿಮ್ಮಲ್ಲಿ ಹೇಗೆ ಹುಟ್ಟಿತು, ಅದ್ರ ಬಗ್ಗೆ ಒಂದೆರಡು. ನಾನೊಬ್ಬ ಕ್ರೀಡಾ ಅಧ್ಯಾಪಕನಾಗಿದ್ದೆ. ಬ್ರಹ್ಮಾವರ SMS ಕಾಲೇಜಲ್ಲಿ ಸುಮಾರು 35 ವರ್ಷ ದೈಹಿಕ ಶಿಕ್ಷಣ ನಿರ್ದೇಶಕ ಕೆಲಸ ಮಾಡಿ ನಿವೃತ್ತಗೊಂಡವನು. ನಮ್ಮ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಸಹಕಾರ ಮತ್ತು ಪ್ರಾಂಶುಪಾಲರ ಸಹಕಾರದಿಂದ 400 ಮೀಟರ್ ಟ್ರ್ಯಾಕ್, 2 ಟೆನ್ನಿಸ್ ಕೋರ್ಡು, ಒಳಾಂಗಣ ಕ್ರೀಡಾಂಗಣ ಮತ್ತೆಲ್ಲ ಕ್ರೀಡೆ ಪೂರಕ ಎಲ್ಲ ಸೌಲಭ್ಯಗಳು ಇತ್ತು. ಇದು ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಪರಿಸರದೆಲ್ಲ ಮಕ್ಕಳಿಗೆ ಇದರ ಪ್ರಯೋಜನ ಮಕ್ಕಳು ಪಡೆಯಬೇಕನ್ನೋ ದೃಷ್ಟಿಯಿಂದ ನಾವೆಲ್ಲ ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಅನ್ನೋ ಸಂಸ್ಥೆಯನ್ನು 2005ರಲ್ಲಿ ಪ್ರಾರಂಭ ಮಾಡಿದೆವು. ಇದರಲ್ಲಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಇದರಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಸರ್? ಇವತ್ತಿಗೆ 554 ಜನ ಸದಸ್ಯರಿದ್ದಾರೆ. ಇದರಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಫೆಸಿಲಿಟಿ ಎಲ್ಲ ಇದೆ. ಏನೆಲ್ಲ ಫೆಸಿಲಿಟಿಗಳು? ಔಟ್ಡೋರಲ್ಲಿ 2 ಫ್ಲಡ್ ಲೈಟ್ ಟೆನ್ನಿಸ್ ಕೋರ್ಟ್ ಇದೆ, ಈಜುಕೊಳ, ಸುಸಜ್ಜಿತವಾದ ಈಜುಕೊಳ ಇದೆ, ಚಿಲ್ಡ್ರನ್ಸ್ ಪಾರ್ಕ್ ಇದೆ, ಮತ್ತು ಸುಮಾರು 1500 ಜನರಿಗೆ ವ್ಯವಸ್ಥೆ ಇರುವ ಬಯಲು ರಂಗಮಂಟಪ ಇದೆ. ಒಳಾಂಗಣ ಕ್ರೀಡಾಂಗಣದಲ್ಲಿ 2 ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ಗಳಿವೆ. ಟೇಬಲ್ ಟೆನ್ನಿಸ್ಗೆ 2 ಬೋರ್ಡ್ ಇದೆ, ಅವಕಾಶ ಉಂಟು, ಮತ್ತು ಚೆಸ್ ಆಡಲಿಕ್ಕೆ ಅವಕಾಶ ಉಂಟು. ಮತ್ತು ಮೊನ್ನೆ ಇತ್ತೀಚೆಗೆ ನಮ್ಮ ಹೊಸ ಬಿಲ್ಡಿಂಗ್ ಒಂದು ಉದ್ಘಾಟನೆಗೊಂಡಿತ್ತು. ಅದರಲ್ಲಿ ಜಿಮ್ನಾಶಿಯಂ ಮತ್ತು ಸ್ನೂಕರ್ ಇದಕ್ಕೆ ಅವಕಾಶ ಇದೆ. ನೀವು ಆ್ಯಕ್ಚುಲಿ ಎಲ್ಲಿ ಹುಟ್ಟಿ ಸರ್? ನಿಮ್ಮ ತಂದೆ ತಾಯಿ ಬಗ್ಗೆ ಒಂದೆರಡು ಮಾತು. ನಾನು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೇರೂರು ಮದಗ ಎಂಬಲ್ಲಿ ನಾನು 1900ರಲ್ಲಿ ಹುಟ್ಟಿದ್ದು. ನನ್ನ ತಂದೆ ದಿವಂಗತ ಸೂರ್ಯಣ್ಣ ಹೆಗಡೆ ಅವರಿಂದ ಅವರು ಪೆರಡೂರು ಅಡ್ಪಾಡಿಯವರು. ನನ್ನ ಅಮ್ಮನ ಮನೆ ಇಲ್ಲೇ ಬ್ರಹ್ಮಾವರ, ಅದು ಹೇಳಿದ ಹಾಗೆ ಹೇರೂರು ಮದಗದಲ್ಲಿ ಹುಟ್ಟಿದವನು. ಈಗ ನಮ್ಮ ಪರ್ಮನೆಂಟ್ ಮೆಂಬರ್ಸ್ ಅಲ್ಲದೆ ನಮ್ಮ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಈಗ ಹೊರಗಿನ ಮೆಂಬರ್ಸ್ ಪಬ್ಲಿಕ್ಕಿಗೆ ಏನೆಲ್ಲ ಬೆನಿಫಿಟ್ ಇದೆ ಸರ್? ನನಗೆ ರೀಸೆಂಟ್ಲಿ ಮೊನ್ನೆ ಸಮ್ಮರ್ ಸೀಸನಲ್ಲಿ ಬಂದೆ. ನಾನು ನಮ್ಮ ಫ್ಯಾಮಿಲಿ ಬಂದಿತ್ತು. ನಮ್ಮ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನಾವು ನಾನು ಸ್ವಿಮ್ಮಿಂಗ್ ಮಾಡಿದ್ದೆ, ನನ್ನ ಮಗನೂ ಸ್ವಿಮ್ಮಿಂಗ್ ಮಾಡಿದ್ದೆ. ಎಲ್ಲ ಫೆಸಿಲಿಟಿ ಎಲ್ಲ ನೋಡಿ ತುಂಬ ಖುಷಿ ಆಯ್ತು ನಮಗೆ. ಈ ಸತಿ ಸಮ್ಮರಲ್ಲಿ ತುಂಬ ಮಕ್ಕಳು ಬಂದಾಗಿದೆ. ಹೇಗೆ ರೆಸ್ಪಾನ್ಸ್ ಇದೆ ಸರ್? ತುಂಬ ರೆಸ್ಪಾನ್ಸ್ ಇದೆ. ಸಾರ್ವಜನಿಕರಿಗೆ ನಾವು ಇದನ್ನು ಸದುಪಯೋಗ ಪಡಲಿಕ್ಕೆ ನಾವು ಬಿಡ್ತಾ ಇದ್ದೇವೆ. ವಿಶೇಷವಾಗಿ ಈಜುಕೊಳ ಮತ್ತು ಒಳಾಂಗಣ ಕ್ರೀಡಾಂಗಣದಲ್ಲಿ ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ನಾವು ಪ್ರತಿ ವರ್ಷ ಸಮ್ಮರ್ ಕೋಚಿಂಗ್ ಕ್ಯಾಂಪ್ ಅಂತ ಮಾಡ್ತೇವೆ ಸ್ವಿಮ್ಮಿಂಗಲ್ಲಿ. ಸುಮಾರು ಈ ವರ್ಷ 250 ಮಕ್ಕಳು ಇದರ ಬೆನಿಫಿಟ್ ಪಡ್ಕೊಂಡ್ರು. ಮತ್ತು ವರ್ಷ ಇಡೀ ಶಟಲ್ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಅವಕಾಶ ಉಂಟು ಹೊರಗಿನವರಿಗೆ. ಮಿನಿಮಮ್ ಫೀಸ್ ಹಾಕ್ತೇವೆ ನಾವು ಅವರಿಗೆ. ನಿಮ್ಮ ಫೇವರೇಟ್ ಕ್ರೀಡೆ ಯಾವುದು ಸರ್? ಈಗ ವಾಲಿಬಾಲ್ ಮತ್ತು ಕ್ರೀಡೆ ಶಾಲಾ ಕಾಲೇಜು ದಿನಗಳಿರುವಾಗ ಆಡಿದ ಕ್ರೀಡೆ. ನಾನು ರೀಸೆಂಟ್ಲಿ ಕೇಳಿದೆ, ನೀವು SMS ಕಾಲೇಜಲ್ಲೂ ಮತ್ತು ನಮ್ಮ ಗಾಂಧಿ ಮೈದಾನದಲ್ಲೂ ನಮ್ಮ ಟೆನ್ನಿಸ್, ಕ್ರಿಕೆಟ್ ಮತ್ತು ಹಾರ್ಡ್ ಬಾಲಿಗೂ ನೀವು ಪ್ರೋತ್ಸಾಹ ಕೊಟ್ಟು ಒಂದು ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ. ಹೌದು, ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ನಾವು ನಮ್ಮ ಬ್ರಹ್ಮಾವರ ಸ್ಪೋರ್ಟ್ಸ್ನ ಆಶ್ರಯದಲ್ಲಿ ನಮ್ಮದೇ ಹಳೆ ವಿದ್ಯಾರ್ಥಿ ಜನಾರ್ದನ್ ಅಂತ, ಅವ ವಿಶ್ವವಿದ್ಯಾಲಯ ಕ್ಯಾಪ್ಟನ್ ಆಗಿದ್ದವ, ಅವನಿಗೆ ಪ್ರೋತ್ಸಾಹ ಕೊಟ್ಟು ಅದರ ಕ್ಯಾಂಪನ್ನು ಅವನೇ ನಡೆಸ್ತಾ ಇದ್ದಾನೆ. ಬ್ರಹ್ಮ ಸ್ಪೋರ್ಟ್ಸ್ ಕ್ಲಬ್ನ ಬ್ಯಾನರ್ದಲ್ಲಿ ಅವರು ನಡೆಸ್ತಾ ಇದ್ದಾರೆ. ಭಾಳಷ್ಟು ಮಕ್ಕಳು ಅದರ ಸದುಪಯೋಗ ಪಡೀತಾ ಇದ್ದಾರೆ. ಈಗ ಹೊಸವರು ಯಾರಾದರೂ ಜಾಯ್ನ್ ಆಗೋದಾದರೆ ಅವರಿಗೆ ಏನು ಪ್ರೊಸೀಜರ್ ಸರ್? ಈಗ ನಾನೇ ಬಂದು ಜಾಯ್ನ್ ಆಗಬೇಕಂತ ಏನು ಪ್ರೊಸೀಜರ್, ಏನೆಲ್ಲ? ಒಂದು, ನಮ್ಮ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಅವರು ಒಪ್ಪಬೇಕು. ಮತ್ತು ನಮ್ಮಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅಂತ ಉಂಟು, ಅವರ ನಾವು ಹಿನ್ನೆಲೆಯನ್ನು ನೋಡ್ಕೊಳ್ತೇವೆ. ಯಾಕಂದರೆ ಕ್ಲಬ್ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ಕ್ಲಬ್ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರ ಹಿನ್ನೆಲೆ ನೋಡಿ ಆ ಸ್ಕ್ರೀನಿಂಗ್ ಕಮಿಟಿ ಅದನ್ನು ಫಸ್ಟ್ ಸ್ಕ್ರೀನಿಂಗ್ ಕಮಿಟಿಯವರು ಒಪ್ಪಿ ನಮ್ಮ EC ಕಮಿಟಿಗೆ ಇಡ್ತಾರೆ. ಅದರಲ್ಲಿ ಓಕೆ ಆದವರು ನಾವು ತಗೊಳ್ತೇವೆ. ಈಗ ಇದೊಂದು ದೊಡ್ಡ ಡ್ರೀಮ್ ಸರ್ ನಿಮ್ಮದು. ನಿಮ್ಮ ಫೀಲ್ಡನ್ನು ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿಗಿಂತ ಸ್ಪೋರ್ಟ್ಸಲ್ಲಿ ನೀವು ಕಳೆದವರು ನಾನು ನೋಡಿದ ಪ್ರಕಾರ. ಈಗ 35 ಇಯರ್ಸ್ ನೀವು ನಮ್ಮ ದೈಹಿಕ ಶಿಕ್ಷಕರಾಗಿ SMS ಅಲ್ಲಿದ್ರಿ. ನಮ್ಮ ಸ್ಪೆಷಲಿ ನಮ್ಮ ವ್ಯೂವರ್ಸ್ನವರಿಗೆ ಯಾಕೆ ಇದು ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಸರ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಮನುಷ್ಯನಿಗೆ ನೀರು, ಆಹಾರ ಎಷ್ಟು ಮುಖ್ಯವೋ ಕ್ರೀಡೆ ಅಷ್ಟೇ ಮುಖ್ಯ. ಯಾಕಂದರೆ ದೈಹಿಕ ಚಟುವಟಿಕೆಗಳಿಲ್ಲದಿದ್ದಾಗ ಯಾರೂ ಮಗುವ ಬೆಳವಣಿಗೆ ಸಾಧ್ಯವಿಲ್ಲ. ಡಾಕ್ಟರ್ ಶಿವರಾಮ್ ಕಾರತ್ ಒಂದು ಮಾತು ಹೇಳ್ತಿದ್ದರು, ಶಾಲೆಯಲ್ಲಿ ಮಕ್ಕಳಿಗೆ ಪಾಠದ ಒಟ್ಟಿಗೆ ಆಟವನ್ನೇ ಕಲಿಸ್ಬೇಕಂತ. ಯಾಕಂದರೆ ಮಕ್ಕಳು ಖುಷಿ ಪಡುವುದು ಯಾವಾಗ? ಹೆಚ್ಚು ಖುಷಿ ಪಡುವುದು ಆಟ ಆಡುವಾಗ. ಅದು ಸಹಜ ಸತ್ಯ ಅದು. ಆದ್ದರಿಂದ ಈ ಒಂದು ಕ್ರೀಡಾ ಚಟುವಟಿಕೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ
ಮತ್ತು ನಂತರ ಬೆಳೆದ ನಂತರ ಅವರು ಬೇರೆ ಬೇರೆ ಅವ್ರಿಗೆ ಬೇಕಾದ ಆಯ್ಕೆ ಮಾಡ್ಕೊಳ್ತಾರೆ. ಈಗ ಹಿರಿಯರು ಈಗ 70-80 ವರ್ಷದವರು ನೀವು ನೋಡಬೇಕು, ವಾಕ್ ಮಾಡ್ತಾರೆ. ಯಾಕೆ? ಅದರ ಉದ್ದೇಶ ಯಾಕೆ? ದೈಹಿಕ ಚಟುವಟಿಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಕಾಯಿಲೆಯಿಂದ ದೂರ ಇಡಲಿಕ್ಕೆ, ದುಶ್ಚಟದಿಂದ ದೂರ ಇಡಲಿಕ್ಕೆ, ಅವನ ಬೆಳವಣಿಗೆಗೆ ಅದು ಖಂಡಿತ ಬೇಕು. ನಮ್ಮ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ಮುಂದಿನ ವಿಷನ್ ಏನು ಸರ್? ನೆಕ್ಸ್ಟ್ 2 ಇಯರ್ಸಲ್ಲಿ ಏನು ಮಾಡ್ಬೇಕಂತಿದ್ದೀರಿ? ಮುಖ್ಯವಾಗಿ ನಾವು ಇನ್ನೂ ಪುನಃ ಕೆಲವೊಂದು ನಮ್ಮ ಯೋಜನೆ ಮತ್ತು ಯೋಜನೆಗಳು ಉಂಟು. ನಮ್ಮ ಪಾರ್ಕಿಂಗ್ಗೆ ಸ್ವಲ್ಪ ಜಾಗಿನ ಅಗತ್ಯ ಉಂಟು. ಮತ್ತು ಮೇಲೆ ಈ ಬಿಲ್ಡಿಂಗಿನ ಮೇಲೆ ಮತ್ತೊಂದು ಹೊಸ ಕಟ್ಟಡ ಆಗಲಿಕ್ಕೆ ಉಂಟು. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ನಾವು ಈಗಾಗಲೇ ಅರ್ಜಿ ಹಾಕಿದ್ದೇವೆ. ಮತ್ತು ಬೇರೆ ಬೇರೆ ಕನಸುಗಳೆಲ್ಲ ಉಂಟು ನಮಗೆ. ತುಂಬ ಸಂತೋಷ. ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿಂದ ನಮ್ಮ ಸೊಸೈಟಿಗೆ ತುಂಬ ಬೆನಿಫಿಟ್ ಆಗ್ತಿದೆ. ಸ್ಪೆಷಲಿ ಇಲ್ಲಿಯ ಸರೌಂಡಿಂಗ್ ಇರುವವರು, ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಈ ಕಡೆ ಹೆಬ್ರಿ ಸೈಡು, ಈ ಕಡೆ ಕುಂದಾಪುರ, ಮಂಗಳೂರಿಂದನೂ ಇಲ್ಲಿ ಬಂದು ವಿಸಿಟ್ ಮಾಡಿದವರು ಇದ್ದಾರೆ. ಈಗ NRI ಕೋಟದವರು ಇಲ್ಲಿದ್ದಾರೆ. ನಿಮ್ಮ ದುಬೈ, ಕತಾರು, ಬ್ಯಾರಿನು, ಇಂಗ್ಲೆಂಡ್, ಅಮೆರಿಕದವರು ಎಲ್ಲರೂ ಇದ್ದಾರೆ. ಅಂದರೆ ಅಷ್ಟು ಪ್ರಚಲಿತವಾಗಿ ನಡೀತಿದೆ. ಮತ್ತು ಸ್ಪೆಷಲಿ ಸೋಷಿಯಲ್ ಆಗಿ ನಮ್ಮ ಪಬ್ಲಿಕ್ಕಿಗೂ ತುಂಬ ಹೆಲ್ಪ್ಫುಲ್ ಆಗಿ ಇದು ನಮ್ಮ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಂದ್ರಶೇಖರ್. ಥ್ಯಾಂಕ್ ಯು. ನಿಮ್ಮ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು.